ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಿರ್ಮಿಸಿರುವ ಹೆಚ್ಚುವರಿ ವಾರ್ಡ್ಗಳು ಮತ್ತು ಔಷಧ ಉಗ್ರಾಣ ಕಟ್ಟಡದ ಉದ್ಘಾಟನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆದ ದಿನೇಶ್ ಗುಂಡೂರಾವ್ ಮತ್ತು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರಿಂದ ಉದ್ಘಾಟಿಸಲಾಗಿದೆ. ಬಳಿಕ ಸಚಿವರು ಆದ ದಿನೇಶ್ ಗುಂಡೂರಾವ್ ಅವರು ಆಸ್ಪತ್ರೆಯನ್ನ ವೀಕ್ಷಣೆ ಮಾಡಿದ್ರು. ಆಸ್ಪತ್ರೆಯಲ್ಲಿ ಮಹಿಳೆಯರ ಹೆರಿಗೆ ಮಾಡುವುದಾದರೆ ನೀಡಸೋಸಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಅಷ್ಟೇ ಅಲ್ಲ, ಈ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಹೆಚ್ಚುವರಿ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಸಚಿವರಿಗೆ ಗಮನಕ್ಕೆ ನಾವು ತಂದ ಕೂಡಲೇ ಮಾಧ್ಯಮಗಳ ಮುಂದೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಸದ್ಯದಲ್ಲೇ ವೈದ್ಯರು ಮತ್ತು ಸಿಬ್ಬಂದಿಗಳ ನೇಮಕ ಮಾಡಿ ಇದೇ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಇರುವ ವೈದ್ಯರಿಗೆ ಸೂಚನೆ ಕೊಟ್ಟಿದ್ರು. CHC ಅದರ ಉದ್ಘಾಟನೆ ಎಲ್ಲ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಬಂದಿದ್ದೀನಿ ಮತ್ತು ಇದರಲ್ಲಿ ನಮ್ಮ ಶಾಸಕರುಗಳು ಭಾಗಿಯಾಗಿದ್ದಾರೆ. ಸರ್ ಭಾಗದೊಳಗೆ ನಮ್ಮ ಸಂಕೇಶ್ವರ ಆಸ್ಪತ್ರೆ ಅಂದರೆ ಇದು ಕೇಂದ್ರ ಬಿಂದುವಾಗಿದೆ ಸರ್ ಪ್ರತಿಯೊಂದು ಹಳ್ಳಿಗೆ. ಆದರೆ ಅದ್ರ ತಕ್ಕಂಗೆ ಇಲ್ಲಿ ವೈದ್ಯರು ಇಲ್ಲ, ಸ್ಟಾಫ್ ಕಡಿಮೆ ಇದೆ ಸರ್. ನೋಡಿ, ಈ ಒಂದು CHCಲಿ ಎಲ್ಲ ವೈದ್ಯರೆಲ್ಲ ಇದ್ದಾರೆ, ವೈದ್ಯರು ಇಲ್ಲ ಅಂತೇನಲ್ಲ. ಇನ್ನೂ ಹೆಚ್ಚು ಇಲ್ಲಿ ಪರಿಣಾಮಕಾರಿಯಾಗಿ ಇನ್ನೂ ಹೆಚ್ಚು ಇಲ್ಲಿ ಚಿಕಿತ್ಸೆಗಳು ನೀಡುವಂಥದ್ದಿದೆ. ಅದನ್ನು ಯಾಕಂದರೆ ಇಲ್ಲಿ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಗೈನಕಾಲಜಿಸ್ಟು ಇದ್ದಾರೆ, ಅನೆಸ್ಥೆಸಿಸ್ಟ್ ಇದ್ದಾರೆ, ಡೆಂಟಿಸ್ಟ್ ಇದ್ದಾರೆ, ಬೇರೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಸರ್ MD ಅದು ಇಲ್ಲ ಸರ್, ಇಲ್ಲಿ MD ಡಾಕ್ಟರ್ಸ್ ಇಲ್ಲ. ಒಂದು ಫಿಸಿಷಿಯನ್ ಪೋಸ್ಟ್ ಈಗ ನೋಡಿ ಅದನ್ನು ಕೂಡ ಭರ್ತಿ ಮಾಡೋಕೆ ನೋಡ್ತೀವಿ. ಯಾಕಂದರೆ ಈಗ ಕಡ್ಡಾಯ ಸೇವೆಯಲ್ಲೂ ಕೂಡ ಎಲ್ಲರೂ ಖಾಲಿ ಇರುವಂಥ ಸ್ಥಳಗಳೆಲ್ಲ ಅದನ್ನು ಕೂಡ ಫಿಲಪ್ ಮಾಡ್ತೀವಿ. ಅದು ಇರುವಂಥ ಸೇವೆಗಳು ಕೂಡ ಅದನ್ನು ಹೆಚ್ಚು ನಾವು ಉಪಯೋಗ ಬರೋ ಥರ ಮಾಡ್ಕೋಬೇಕು, ಅದು ಮುಖ್ಯ. ಸರ್ ಗೋಕಾಕದಲ್ಲಿ 97 ಲಕ್ಷ ರೂಪಾಯಿದ ಔಷಧಿಗಳು ಇರುತ್ತೆ ಎಕ್ಸ್ಪೈರಿ ಅಂತ ನೀನು ಲೋಕಾಯುಕ್ತರು ಒಂದು ಇದನ್ನು ಮಾಡಿದ್ದಾರೆ ಸರ್. ಅದು ಲೋಕಾಯುಕ್ತರು ಹೋಗಿರೋದು ಸರಿ ಇದೆ, ಅದು ಸೀಲ್ ಮಾಡಿ ಒಂದು ಕಡೆ ಇಟ್ಟಿರುವಂಥದ್ದು. ಅದು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಅದು ಟೆಂಡರ್ ಕರೆದನ್ನು ಅವರೆಲ್ಲ ಅದನ್ನು ವಾಪಸ್ ಕೊಟ್ಬಿಡ್ತಾರೆ, ಅದನ್ನು ಡಿಸ್ಟ್ರಾಯ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಆ ಪ್ರೊಸೆಸ್ ಇದೆ. ಅಲ್ಲೇನು ಅದನ್ನು ಎಲ್ಲೂ ಕೂಡ ಸರಬರಾಜು ಆಗ್ತಾ ಇಲ್ಲ, ಪ್ರತ್ಯೇಕವಾಗಿ ಅದನ್ನು ಇಟ್ಟಿರುವಂಥದ್ದು. ಅದು ಎಲ್ಲೂ ಕೂಡ ಉಪಯೋಗ ಆಗ್ತಾ ಇಲ್ಲ, ಹಳೆ ಸ್ಟಾಕ್ ಅದು. ಅದನ್ನು ಹಿಂದೆ ಎಲ್ಲ 3 ವರ್ಷಕ್ಕೆ 4 ವರ್ಷಕ್ಕೊಮ್ಮೆ ಮಾಡ್ತಾಯಿದ್ರು. ನಾನು ಈಗ ಹೇಳಿದ್ದೀನಿ, ಪ್ರತಿ 2 ವರ್ಷಕ್ಕೊಮ್ಮೆ ಆದರೂ ನೀವು ಯಾವ ಹಳೆ ಸ್ಟಾಕ್ ಇದೆ ಅದನ್ನೆಲ್ಲರೂ ಕೂಡ ಅದನ್ನು ಡಿಸ್ಟ್ರಾಯ್ ಮಾಡಬೇಕು ಅಂತ ಹೇಳಿ. ಸರ್ ರೋಗಿಗಳು ಕೊಡದೇ ಇದ್ದಂತಲ್ಲ, ಅದು ರೋಗಿಗಳು ಕೊಟ್ಟೇ ಇಲ್ಲ, ರೋಗಿಗಳಿಗೆಲ್ಲ ಕೊಟ್ಟಿಲ್ಲ, ಎಲ್ಲೂ ಕೂಡ ಅದು ವಿತರಣೆ ಆಗಿಲ್ಲ. ಅಲ್ಲ, ಅದು ವಿತರಣೆ ಆಗಬೇಕಾಯ್ತಲ್ಲ ಸರ್ ಸರಿಯಾದ ಸಮಯಕ್ಕೆ. ಅದು ಏನಾಗುತ್ತೆ, ನಮ್ಮಲ್ಲಿ ಯಾವಾಗ ಕೂಡ ಸ್ವಲ್ಪ ಎಕ್ಸೆಸ್ ಇರ್ತದೆ. ಯಾಕಂದರೆ ನಾವು ಪ್ರತಿ ಸಲ ಏನು ತೊಗೊಂಡಿರ್ತೀವಿ ಅದರಲ್ಲಿ ಸ್ವಲ್ಪ ಉಳಿತಾಯ ಆಗೇ ಆಗುತ್ತೆ. ಒಂದು 3 to 4% ನಮ್ಮ ಔಷಧಿಯಲ್ಲಿ ಅದು ಎಕ್ಸ್ಪೈರಿ ಆಗ್ತದೆ, ಆಯಿತಾ. ಅದು ಎಕ್ಸ್ಪೈರಿ ಆದಾಗ ನಾವು ಅದನ್ನು ಇಟ್ಕೊಂಡು ಮತ್ತೆ ಅದನ್ನು ಒಂದು ಇದು ಟೆಂಡರ್ ಪ್ರೊಸೆಸ್ ಮುಖಾಂತರ ಅದನ್ನೆಲ್ಲ ಕೊಟ್ಬಿಡ್ತೀವಿ. ಇವಾಗ ಹಿಂದಿನ ಗೌರ್ಮೆಂಟ್ದವರು ನಮ್ಮ ಕ್ಲಿನಿಕ್ ಅಂತ ಒಂದು ತೆಗೆದಿದ್ರು ಸರ್. ಇವಾಗ ಅಲ್ಲಿ ಯಾವ ಥರ ಮೆಡಿಸಿನ್ಸ್ ಇಲ್ಲ, ಏನೂ ಇಲ್ಲ, ಹೆಸರಿಗೆ ಅಷ್ಟೇ ನಮ್ಮ ಕ್ಲಿನಿಕ್ ಆಗಿದೆ ಸರ್. ಡಾಕ್ಟ್ರುಗಳು ಕೆಲವು ಕಡೆ ಬಂದಿದ್ದಾರೆ, ಕಾಂಟ್ರಾಕ್ಟ್ ಮೇಲೆ ತೊಗೊಳ್ತಾರೆ. ಅದರಲ್ಲಿ ಕೆಲವು ಕಡೆ ಕಾಂಟ್ರಾಕ್ಟ್ ಮೇಲೆ ಬರ್ತಾ ಇಲ್ಲ ಡಾಕ್ಟ್ರುಗಳು. ಅದಕ್ಕೆ ಈಗ NHM ಅಡಿಯಲ್ಲಿ ನಾವು ಸ್ವಲ್ಪ ಹೆಚ್ಚು ಮಾಡಿದ್ದೀವಿ ವೇತನ ಎಲ್ಲ. ಈಗ 60,000 ಇದ್ದಿದ್ದನ್ನು 75,000 ಮಾಡಿದ್ದೀವಿ ಅದು MBBS ಡಾಕ್ಟ್ರಿಗೆ. ಸ್ಪೆಷಲಿಸ್ಟ್ಗೆ ಏನು 1,30,000 1,10,000 ಆಯಿತು, ಈಗ 1,40,000 ಮಾಡಿದ್ದೀವಿ. ಅಪ್ ಟು 2 ಲಕ್ಷವರೆಗೂ ಕೊಡ್ಬೋದು NHM ಅಡಿಯಲ್ಲಿ. ಈ ಥರ ಎಲ್ಲ ಸ್ವಲ್ಪ ಹೆಚ್ಚು ಮಾಡಿದ್ದೀವಿ. ಸೊ ಎಲ್ಲೆಲ್ಲಿ ಅದನ್ನು ಕೂಡ ಮತ್ತೊಮ್ಮೆ ಅಲ್ಲೆಲ್ಲ ಪ್ರಯತ್ನ ಮಾಡೋಕ್ಕೆ ಹೇಳಿದ್ದೀವಿ ಸರ್. ಮೆಡಿಸಿನಲ್ಲೇ ಇಲ್ಲ ಸರ್ ಅಲ್ಲಿ. ಮೆಡಿಸಿನ್ಗಳು ಇದೆ, ಮೆಡಿಸಿನ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾವ್ದಾದ್ರು ಒಂದು ಕೊರತೆ ಇದ್ದರೆ ಅದನ್ನು ನೋಡೋಣ, ಬಟ್ ಮೆಡಿಸಿನ್ ಸಪ್ಲೈ ಅಂತೂ ಇದೆ ಸರ್. ಹಳ್ಳಿಯಲ್ಲಿ ಡಾಕ್ಟರ್ಸ್ ಹೆಚ್ಚು ಇರೋದಿಲ್ಲ ಸರ್. ನೋಡಿ, ಈ ಸಮಸ್ಯೆಗಳಿದೆ. ಅದು ಇವತ್ತಿನ ಸಮಸ್ಯೆ ಏನಲ್ಲ, ಭಾಳ ಹಿಂದೆಯಿಂದಲೂ ಕೂಡ ಹಳ್ಳಿ ಸೇವೆಗೆ ಡಾಕ್ಟ್ರುಗಳು ಬರೋದಕ್ಕೂ ಹಿಂದೇಟಾಗ್ತಾರೆ. ಒಂದು ಈಗ ನಾವು ಕಡ್ಡಾಯ ಸೇವೆ ಅಡಿಯಲ್ಲಿ ಎಲ್ಲ MBBS MD ಸೂಪರ್ ಸ್ಪೆಷಲಿಸ್ಟ್ಗಳನ್ನು ಈಗ ನಾವು ಬರೋದು ಈ ತಿಂಗಳಲ್ಲಿ ಅವ್ರಿಗೆ ಈಗಾಗಲೇ ಪ್ರಾರಂಭ ಆಗಿದೆ. ಸುಮಾರು 4,000 ಡಾಕ್ಟ್ರುಗಳು ನಮ್ಮ ರಿಜಿಸ್ಟರ್ ಆಗಿದ್ದಾರೆ MBBS ಡಾಕ್ಟರ್ಸು. ಅದರಲ್ಲಿ 2,000 ಡಾಕ್ಟರ್ಸ್ ವೇಕೆನ್ಸಿ ಇದೆ MBBS ಇಡೀ ರಾಜ್ಯದಲ್ಲಿ. 2,000ವನ್ನು ಕೂಡ ಈ ತಿಂಗಳು ನಾವು ತುಂಬಿಸ್ತೀವಿ, ಆಗಸ್ಟ್ ತಿಂಗಳಲ್ಲಿ. ಮತ್ತು ಒಂದು ಸುಮಾರು 800-900 ಸ್ಪೆಷಲಿಸ್ಟ್ ಖಾಲಿ ಇದೆ, ಅದನ್ನು ಕೂಡ ಕಡ್ಡಾಯ ಸೇವೆ ಅಡಿಯಲ್ಲಿ ಅದನ್ನು ಕೂಡ ಭರ್ತಿ ಮಾಡ್ತಾ ಇದ್ದೀವಿ ಸರ್. ಬಡವರಿಗೆ ಉಪಯೋಗ ಆಗಲಿ ಅಂತ ಕತ್ತಿ ಚಾರಿಟಬಲ್ ಟ್ರಸ್ಟ್ದಿಂದ ICU ಇವುಗಳನ್ನು ಕೊಟ್ಟಿದ್ದಾರೆ ಸರ್. ಅಲ್ಲಿ ಏನಾಗ್ತಾ ಇದೆ, ಎಲ್ಲ ಕೊಟ್ಟರು ಸುಧಾ ಡಾಕ್ಟರ್ಸೇ ಇಲ್ಲ ಸರ್ ಹುಕ್ಕೇರಿಯಲ್ಲಿ ಸ್ಪೆಷಲಿ. ನಾನು ವಿಚಾರಿಸ್ತೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಲ್ಲ, ಅಲ್ಲಿ ವಿಚಾರಿಸ್ತೀನಿ ಏನಾಗಿದೆ ಅದನ್ನು ಚೆಕಪ್ ಮಾಡಿ. ಸರ್ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಸರ್ ಇಲ್ಲಿ ಹೆರಿಗೆ ಮಾಡುವಂಥ ವ್ಯವಸ್ಥೆ ಇಲ್ಲ ಸರ್. ನೋಡಿ, ಅದಕ್ಕೆ ಗೇಟಿಗೆ ಕಳಿಸ್ತಾರೆ ಸರ್. ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು ಅದೇ ನಾನು ಹೇಳಿದೆ. ಈಗ ಎಲ್ಲ ಇದ್ಕೊಂಡು ನಾವು ಹೆರಿಗೆಗಳು ಮಾಡದೆ ಹೋದರೆ ಅದು ಸರಿಯಲ್ಲ. ಈಗ ಖಂಡಿತ ಈ ಒಂದು ಆಸ್ಪತ್ರೆಯಲ್ಲಿ ನನ್ನ ಪ್ರಕಾರ 70 ಅಂದರೆ 80 ಪ್ರತಿ ತಿಂಗಳು ಹೆರಿಗೆಗಳಾಗಬೇಕು ಕನಿಷ್ಠ. ಹೌದು.
ಆದರೆ ಅದು ಆಗ್ತಾ ಇಲ್ಲ, ಕೇವಲ 25-30 ಆಗ್ತಾ ಇದೆ. ಆದರೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಮತ್ತು ಹಿಂದೆ ಹೋದರೆ ನಾವು ತಾಲೂಕು ಆಸ್ಪತ್ರೆಗಳಲ್ಲಾದರೂ ಅಲ್ಲಿ ಗೈನಕಾಲಜಿಸ್ಟು ಮತ್ತು ಏನು ಈ ಅರಬಳಿ ತಜ್ಞರೆಲ್ಲ ಇದ್ದಾರೆ, ಅಲ್ಲೂ ಕೂಡ ಇಲ್ಲಿ ಉಪಯೋಗ ಆದರೆ ಬೇರೆ ಕಡೆ ಉಪಯೋಗ ಬರೋ ಥರ ಮಾಡ್ಕೋಬೇಕಾಗ್ತದೆ. ಆ ಥರ ನಾವೇ ಒಂದು ತೀರ್ಮಾನ ಮಾಡಬೇಕು. ಇದೇ ಆಸ್ಪತ್ರೆಯಲ್ಲಿ ಆಗಬೇಕಂತ ಇಲ್ಲಿ ಜನರ ಒತ್ತಾಯ ಸರ್. ಅದೇ ಈಗ ಡಾಕ್ಟರ್ಸ್ ಇದ್ದಾರೆ, ಅವ್ರು ಅದನ್ನು ಉಪಯೋಗಿಸ್ಕೋಬೇಕು, ಮಾಡಬೇಕು ಸರ್. ವಿನಾಯಕ ಭೋಸಲೆ, TV20 ಕನ್ನಡ ನ್ಯೂಸ್, ಸಂಕೇಶ್ವರ.